ಏನ್ ಮಾಡಕ್ಕಾಗಲ್ಲ. ಇದನ್ನ ಮೇಲೆ ಬರ್ರಿ ಎಲ್ಲ ಬರ್ಬೇಕು. ನಿಮಿಷ ಅಲ್ಲೇ ಎಲ್ಲ ಸ್ಟಾರ್ಟ್ ಮಾಡಬೇಡ್ರಿ. ನೋವೇ ಅದು ಒಳ್ಳೇದೇ, ಇದಕ್ಕೆ ಒಳ್ಳೇದಂತ ರೆಡಿನಾ? 2-3 ಇದ್ರಾಗಿದ್ದೀವಿ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂತಂದ್ರೆ ಉಸ್ಕೂರು ಗ್ರಾಮದಲ್ಲಿ ಉಸ್ಕೂರು ಮಧುರಮ್ಮನ ಕುರ್ಜಿಗಳ ಅಂತಂದ್ರೆ ನಮ್ಮ ಮುತ್ತಾತನ ಕಾಲದಲ್ಲಿ 101 ಕುರ್ಜಿ ಬರೋದಂತೆ ಈ ಜಾತ್ರೆಕ. ಕಾಲ ಕ್ರಮೇಣ ಹೋಗಿ 12-11ಕ್ಕೆ ಬಂತು. ಇವಾಗ ಕಡೆ ಪಕ್ಷ ಈ ವರ್ಷ 2025 ಇಲ್ಲಿ ಬಂದಿರೋದು ಪಕ್ಕದ ಗ್ರಾಮದವು ಒಂದು ದೊಡ್ಡ ಕುರ್ಜು ಹೊಸದಾಗಿ ಕಟ್ಟಿರೋದು ಗಿಟ್ಟಳ್ಳಿದು. ಆಮೇಲೆ ಪಕ್ಕದಾಗೇನೇನೆ ಶಾಂತಿಪುರ ಸಂಜೀವ್ ನಗರ 2 ಕುರ್ಜು ಇಲ್ಲಿ ಬಂದು ಸೇರವೆ. ಆಮೇಲೆ ಕಾರಣಾಂತರಗಳಿಂದ ಮಳೆ, ಇದು ಇತಿಹಾಸದಲ್ಲಿ ಉಸ್ಕೂರು ಕುರ್ಜುಗಳಾಗ ಮಳೆ ಬಂದಿರೋದೇ ಇಲ್ಲ. ಈ ವರ್ಷ ಏನೋ ಪವಾಡನೋ ಏನೋ ಗೊತ್ತಿಲ್ಲ, ಮಳೆ ಬಂದು ಕೆಲವ್ರಿಗೆಲ್ಲ ಕುರ್ಜುಗಳು ಕಟ್ಟಿದ್ರು, ಎಲ್ರಿಗೂ ಬೇಜಾರೇನೇನೆ. ಆಮೇಲೆ ನಾನೇನು ಹೇಳೋದಂದ್ರೆ ಆ ತಾಯಿ ಮಹಿಮೆನ ನಾವು ಯಾವತ್ತೂ ಅದನ್ನು ನಾವು ಅಳಿಯೋಕ್ಕಾಗಲ್ಲ. ಎಷ್ಟು ವರ್ಷದಿಂದನೂ ಆ ಅಮ್ಮನ ನಮ್ಮನ್ನು ಬಿಟ್ಕೊಡಿಲ್ಲ. 2ನೇ ವರ್ಷದಾಗೂ ಕುರ್ಜು ಕಟ್ಟಿರಲಿಲ್ಲ ಶಿಂಗನಗರ. ಆವಾಗ ಹಿಂಗೆ ಮೆರವಣಿಗೆ ಮಾಡ್ಕೊಂಡ್ಬಂದ್ರಿ. ಈ ವರ್ಷ 5 ಜೊತೆ ಮಾಡ್ಕೊಂಡು ಬಂದಿದ್ದೀರಿ. ಬರೋ ವರ್ಷ ಕುರ್ಜಿಕ ಒಂದು 100 ಜೊತೆ ಯಾಕಪ್ಪ ಅಂತ ಬರೋ ವರ್ಷ ಕುರ್ಜಿಕ 100 ಜೊತೆ ಮಾಡಬೇಕು ಅಂತ ಆ ತಾಯಿಯ ಅನುಗ್ರಹ ಇದ್ರೆ ನೋಡ್ರಿ. ಏನೂ ಇಲ್ದಿರ 5 ಜೊತೆ ದೊಡ್ಡದು ಬಂದಿದ್ದೀರಿ. ಇವರೆಲ್ಲ ನಮ್ಮ ಸ್ನೇಹಿತರು ಯಾರ್ಯಾರು ಅಂತಂದರೆ ಕುಂಬಳಾಪುರ ವಿಜಯಣ್ಣ, ಪಂಸಂದ್ರ ಗೂಳಿ, ಆಮೇಲೆ ನಮ್ಮ ಮಂಟದ ಚಿರುಹಣ್ಣು, ನಮ್ಮ ಕಿಶೋರ್ನು, ರವಿ, ಸುಮಾರು ಜನ ಅವರ ಹುಡುಗರು. ಇವತ್ತು ಇವ್ರ ಹೆಸರುಗಳೆಲ್ಲ ಹೇಳ್ಬೇಕು, ಎಲ್ಲ ನಮ್ಮ ಹುಡುಗರೇನೇನೆ. ದಯವಿಟ್ಟು ಮಕ್ಕಳೆಲ್ಲ ತೋರಿಸಿದೆ. ಕೆಲವ್ರದ್ದು ಹೇಳಿದ್ದೀನಿ, ಕೆಲವರಲ್ಲಿ ರುಚಿ ಐತೆ. ಒಗ್ಗಟ್ಟಲ್ಲಿ ಇರೋದಕ್ಕೆ ನೋಡ್ರಿ. ಜಾತ್ರೆ ಕಳೆ ಕಟ್ಟಿಲ್ಲ ಈ ಸಲ. ಎಷ್ಟು ಮಾತ್ರ ಜಾತ್ರೆ ಸೇರೈತೆ ಅಂದ್ರೆ 20 ಪೈಸಾ ಜಾತ್ರೆನೇ ಸೇರಿರೋದು. ಏನಣ್ಣ 4 ಆಣೆ ಪರ್ಸೆ ಕೂಡ ಸೇರಿಲ್ಲ ಈ ಸಲ. ಏನು ಹೇಳ್ತೀನಿ ಅಂದರೆ ಯಾವುದೇ ಊರವ್ರು ಕುರ್ಚಿ ಕಟ್ಟೋ ಕುರ್ಚಿ ಕಾದ್ಬಿಟ್ಟರೆ 5 ಜೊತೆ ಎತ್ತು ಮಾಡಿದ್ದೀನಿ ನಾನು. ಅರ್ಥ ಮಾಡ್ಕೊಳ್ರಿ. ಜಾತ್ರೆ ಮಾಡೋಕ್ಕೆ ಎಲ್ಲ ದೊಡ್ಡ ಎತ್ತೆ ಅಷ್ಟು ಮೇಲ್ಕೆತ್ತಿ ಕಾಣಿಸ್ತಾವೆ ನಿಮ್ಮ ಕೆತ್ತಗಳು ಎಲ್ಲ 5 ಲಕ್ಷ 6 ಲಕ್ಷ ರೂಪಾಯಿ ಎತ್ತ ಇರೋದು. ಅದಕ್ಕೆ ವರ್ಷ 9 ಕಾಲ ರೈತ ಬಾಂಧವನ್ನ ಸೇರಿಸ್ಕೊಂಡು ಸಹಕರಣೆ ಮಾಡಿರಿ. ಅವಿವೇಕಿ ಮಾತುಗಳು ಕೇಳಬೇಡ್ರಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಕರೆಕ್ಟ್ ಏನಪ್ಪ, ಅವತ್ತಿಂದನೂ ಆ ಅಮ್ಮನ ಅನುಗ್ರಹದಿಂದ ಮುಂದೆನೇ ಕಟ್ಕೊಂಡ್ಬಂದಿರೋದು. ಇವತ್ತು ಅಷ್ಟೇ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ರೈತ ಬಾಂಧವರನ್ನ ಎಲ್ಲರೂ ಕೇಳ್ಕೊಳೋದು, ಬರೋ ವರ್ಷ ಶಿಂಗನಗರ ದಯವಿಟ್ಟು 101 ಜೊತೆ ಎತ್ತು ಕಟ್ಟೋಣ. ಎಲ್ಲರೂ ಸಹಕಾರ ಮಾಡ್ರಿ. ಶಿಂಗನಗರದವ್ರು ಯಾರು ಇಲ್ಲ ಪಾಪ, ಇಲ್ಲಿ ಗ್ರಾಮಸ್ಥರು ನೀವು ಕಣ್ತಮ್ಮದ್ರ ಥರ ಅವ್ರು ಸಹಕಾರ ಮಾಡ್ತಾರೆ. ನಾನು ಗ್ಯಾರಂಟಿ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ. ಜೈ ಹಳ್ಳಿಕ, ಜೈ